ಕೃಷಿ ವ್ಯವಸ್ಥೆ, ಅಗ್ರಿಕಲ್ಚರ್ ಇಂಡಸ್ ವ್ಯಾಲಿ ಟೈಮಲ್ಲಿ ಯಾವ ತರ ಇತ್ತು? ಮೇನ್ ಕ್ರಾಪ್ಸ್ ವೀಟ್ ಅಂಡ್ ಬಾರ್ಲಿ, ಗೋಧಿ ಮತ್ತೆ ಜವೆ ಗೋಧಿಯನ್ನ ಸ್ಟ್ಯಾಪಲ್ ಅಂದ್ರೆ ಪ್ರಮುಖ ಬೆಳೆಯನ್ನಾಗಿ ಬೆಳೀತಾ ಇದ್ರು. ಅಂದ್ರೆ ಊಟ ಮಾಡಕ್ಕೆ, ತಿನ್ನಕ್ಕೆ ಪ್ರಮುಖ ಬೆಳೆಯಾಗಿ, ಸ್ಟೇಪಲ್ ಫುಡ್ ಆಗಿ ಬೆಳೀತಾ ಇದ್ರು. ಗೋಧಿ ಮತ್ತೆ ಜವೆ ಗೋಧಿ, ವೀಟ್ ಅಂಡ್ ಬಾರ್ಲಿ ಬೆಳೆಗಳನ್ನ ಬೆಳೀತಾ ಇದ್ರು. ಇದು ಯಾಕೆ ನೆನ್ಪಿಟ್ಕೋಬೇಕಂತಂದ್ರೆ ಇದು ಬಂದಿದೆ ಪ್ರಿವಿಯಸ್ ಇಯರ್ ಕ್ವಶನ್ ಅಲ್ಲಿ. ಅದರ್ ಕ್ರಾಪ್ಸ್, ಲೋಥಲ್ ಅಲ್ಲಿ ರೈಸು, ರಾಜಸ್ಥಾನಲ್ಲಿ ಮಿಲ್ಲೆಟ್ಸ್, ಈಗಲೂ ಕೂಡ ರಾಜಸ್ಥಾನದಲ್ಲಿ ಮಿಲ್ಲೆಟ್ಸ್ ಜಾಸ್ತಿ ಬೆಳೀತಾರೆ. ಓಕೆ. ಕಾಟನ್ ಫಸ್ಟ್ ಇನ್ ದಿ ವರ್ಲ್ಡ್, ಕಾಟನ್ ಪೊಲೀಸ್ ಅಂತ ಕರಿತಾ ಇದ್ರು ನೋಡಿ, ಫಸ್ಟ್ ಇನ್ ದಿ ವರ್ಲ್ಡ್ ಕಾಟನ್. ಇನ್ನೊಂದು ಇದಕ್ಕೊಂದು ಹೆಸರು ಇತ್ತು, ಮಸ್ಲಿನ್ ಬಟ್ಟೆ ಅಂತ ಕರಿತಾ ಇದ್ರು. ಏನಂತ ಕರಿತಾ ಕಾಟನ್ಗೆ ಅವಾಗ? ಮಸ್ಲಿನ್ ಬಟ್ಟೆ ಅಂತ ಕರಿತಾ, ಮಸ್ಲಿನ್ ಕ್ಲಾತ್ ಅಂತ ಕರಿತಾ ಇದ್ರು ಕಾಟನ್. ಇದೇ ಕಾಟನ್ ಎಲ್ಲ ಕಡೆ ಏನಾಗ್ತಾ ಇತ್ತು? ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ಪ್ರಾಂತ್ಯಗಳಿಗೆ ಇದೇ ಒಂದು ಕಾಟನ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಟೆಕ್ನಿಕ್ಸ್ ಯೂಸ್ಡ್ ಪ್ಲಬ್ಸ್ ಅಂತಂದ್ರೆ ಕಾಲಿಬಂಗನ್ ಅಂತ ಹೇಳಿದ್ನಲ್ವಾ, ನೇಗಿಲು ನೋಡಿ ಪ್ಲಬ್ಸ್, ಗೊತ್ತಾಯ್ತಾ? ಪ್ಲಬ್ಸ್ ಯಾವ ತರ ಇತ್ತು ಅಂತ ಹೇಳಿ, ಅಂದ್ರೆ ಉಳುಮೆ ಮಾಡಿದ ನೇಗಿಲು. ಈಗ ಈ ತರ ಇದೆ, ಅವಾಗ ಈ ತರ ಇತ್ತು ಉಳುಮೆ ಮಾಡಿದ ನೇಗಿಲು. ನೆನ್ಪಿಟ್ಕೊಳ್ಳಿ, ಎಲ್ಲಿ ಸಿಕ್ಕಿದೆ? ಪ್ಲಫು, ಕಾಲಿಬಂಗನ್ ಸಿಕ್ಕಿದೆ, ನೆನ್ಪಿಟ್ಕೊಳ್ಳಿ. ಇರಿಗೇಷನ್ ವೆಲ್ಸ್ ಎಲ್ಲಿ? ಧೋಲಾವೀರಾ, ವಾಟರ್ ರಿಸರ್ವಾಯರ್ಸ್ ನೋಡಿದ್ವಿ ಅವಾಗಲೇ ಅಲ್ವಾ. ಸೀಸನಲ್ ಫಾರ್ಮಿಂಗ್ ಮಾಡ್ತಾ ಇದ್ರು, ರಾಬಿ ಮತ್ತೆ ಖಾರಿಫ್ ಅಂತ ಬೆಳೀತಾ, ಈಗ ಹೇಗೆ ಬೆಳೀತಾರಲ್ಲ ಅವಾಗಲೂ ಅದೇ ತರ ಸೀಸನ್ ಆಗಿ ಬೆಳೀತಾ ಇದ್ರು. ಡೊಮೆಸ್ಟಿಕೇಶನ್ ಅಂದ್ರೆ ಪ್ರಾಣಿನ ಸಾಗಾಣಿಕೆಯನ್ನ ಮಾಡ್ತಾ ಇದ್ರು. ಯಾವುದು? ಆಕ್ಸನ್ ಎತ್ತು, ಬಫೆಲೋ ಎಮ್ಮೆ, ಶೀಫ್ ಕುರಿ, ಗೋಟ್ ಆಡು, ಇವನ್ನೆಲ್ಲ ಫಾರ್ಮಿಂಗಿಗೆ ಏನ್ ಮಾಡ್ತಾ ಇದ್ರು? ಬಳಸ್ತಾ ಇದ್ರು. ಇದನ್ನು ಕೂಡ ಏನ್ ಮಾಡ್ಬೇಕಾಗತ್ತೆ? ನೀವು ನೆನ್ಪಿಟ್ಕೋಬೇಕಾಗತ್ತೆ. ಪ್ರಾಣಿಗಳನ್ನ ಕೊಟ್ಟಿರ್ತಾರೆ ನೋಡಿ, ಅವ್ರಿಗೆ ಆಕ್ಸನ್ ಗೊತ್ತಿತ್ತು, ಎತ್ತು ಗೊತ್ತಿತ್ತು, ಬಫೆಲೋ ಗೊತ್ತಿತ್ತು, ಶೀಪ್ ಗೊತ್ತಿತ್ತು, ಆನೆ ಗೊತ್ತಿತ್ತು, ಹುಲಿ ಗೊತ್ತಿತ್ತು, ಡಿಯರ್ ಗೊತ್ತಿತ್ತು, ಜಿಂಕೆ ಗೊತ್ತಿತ್ತು, ಯಾವ್ದು ಖಡ್ಗ ಮೃಗ ರೈನೋ ಗೊತ್ತಿತ್ತು. ಯಾವ್ದು ಗೊತ್ತಿರ್ಲಿಲ್ಲ ಅವ್ರಿಗೆ? ಒಂದ್ ಪ್ರಾಣಿ ನೀವು ನೆನ್ಪಿಡ್ಬೇಕು ಗೊತ್ತಿಲ್ಲ, ಯಾವ್ದು? ಕೌ, ಹಸು ಅವ್ರಿಗೆ ಗೊತ್ತಿರ್ಲಿಲ್ಲ. ಇದನ್ನ ನೆನಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್.